ಇದನ್ನು ನಾವು ಒಂದು ಭಾಗವಾಗಿ ನೋಡಿದರೆ ಹಾಗಾದರೆ ಆಯಿತು, ಅಲ್ಲಿ ಹಿಂದೇನಾಯಿತು ಆಯಿತು, ಮುಂದೇನಾಯಿತು ಆಗುತ್ತೆ, ಮಧ್ಯೆ ನೀವೇನಾದರೂ ಮಾಡೋಕ್ಕಾಗುತ್ತಾ? ಇದು ಎರಡನೇ ಪ್ರಶ್ನೆ. ಸೊ ಹೀಗಿರುವಾಗ ಕೆಲವೊಂದು ವ್ಯವಸ್ಥೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ತಲಾಂತರಗಳಿಂದ ಬಂದಂಥ ಸಮಸ್ಯೆಗಳಿಗೆ ನಾಳೆ ಸೊಲ್ಯೂಷನ್ ಸಿಕ್ಬಿಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಈಗ ರೈತರ ವಿಚಾರವಾಗಿ ಪಂಜಾಬ್ನಲ್ಲಿ ನಡೀತಾ ಇರೋದಾಗಲಿ ಅಥವಾ ಯಾಕೆ ಎಕ್ಸ್ಪೆರಿಮೆಂಟೇಷನ್ ಬೇಕು ಅಂದರೆ, ನೀವು ಏನಾದ್ರು ಒಂದು ಸೊಲ್ಯೂಷನ್ ಕೊಟ್ಟದ್ದನ್ನು ಅದನ್ನು ಟ್ರೈ ಮಾಡೋಕ್ಕೆ ನಾನು ಹೇಳಿದೆ ಅಂದರೆ 3 ವರ್ಷದಲ್ಲಿ ನಮಗೆ 3 ಸೈಕಲ್ ಸಿಗೋದು. ಆ 3 ಸೈಕಲಲ್ಲಿ ನಾವು ಟ್ರೈ ಮಾಡಬೇಕಾಗುತ್ತೆ ವೆದರ್ ಇದು ಕೆಲಸ ಮಾಡುತ್ತಾ ಮಾಡಲ್ವಾ. ಅದನ್ನು ಒಂದು ಈಗ ನೂರಾರು ವರ್ಷಗಳಿಂದ ಅದನ್ನೇ ಮಾಡ್ಕೊತ ಬಂದಿರೋರಿಗೆ ನಾವು ಇಲ್ಲ ಈ ಪದ್ಧತಿ ಬೇರೆ ಮಾಡಿ ಇದನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಆ ಟೈಮ್ ತೊಗೊಳುತ್ತೆ. ಹೀಗಾಗಿ ಅದಕ್ಕೆ ಪ್ರಯತ್ನ ಅಂತೀವಿ. ಸೊ ಯಮುನಾ ವಿಚಾರವಾಗಿಯೂ ಬಂದಾಗೂ ಈಗ ಯಮುನಾ ಕಾಂಟ್ರಿಬ್ಯೂಷನ್ ಇದೆ, ಯು ಪಿಯಿಂದನೂ ಇದೆ, ಬಿಕಾಸ್ ಅಲ್ಲಿಂದ ನೋಯ್ಡಾ ಸೆಕ್ಟರಿಂದ ಬರುತ್ತೆ, ಹರಿಯಾಣದಿಂದ ಬರುತ್ತೆ, ಆಮೇಲೆ ಡೆಲ್ಲಿದೆ ಕಾಂಟ್ರಿಬ್ಯೂಷನ್ ಟು ಯಮುನಾ ಇದೆ. ಫಸ್ಟ್ ಆಫ್ ಆಲ್ ಡೆಲ್ಲಿಯಿಂದ ನೀರಿನ ಕೊರತೆ, ಯಾಕಂದರೆ ಡೆಲ್ಲಿಗೆ ಯಾವುದೇ ಆದಂಥ ಸೋರ್ಸ್ ಇಲ್ಲ ಯಮುನಾ ಬಿಟ್ಟರೆ. ಓಕೆ, ಈಗ ನಿಮ್ಮ ಮಾತನ್ನೇ ಒಪ್ತೀನಿ. ಬರೀ 23 ಕಿಲೋಮೀಟರ್ ಮಾತ್ರ ದೆಹಲಿ ವ್ಯಾಪ್ತಿಯಲ್ಲಿ ಯಮುನಾ ನದಿ ಹರಿಯುತ್ತೆ. ಬೇರೆ ಭಾಗದಲ್ಲೂ ಕೂಡ, ಬೇರೆ ರಾಜ್ಯಗಳಲ್ಲೂ ಕೂಡ ಆ ನದಿ ಹರಿಯುತ್ತೆ. ಹಾಗಾಗಿ ಬರೇ ದೆಹಲಿನಲ್ಲಿ ಕಲುಷಿತ ಆಗ್ತಾ ಇದೆ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಎಲ್ಲಾ ರಾಜ್ಯಗಳಿಂದ ಹರಿದುಕೊಂಡು ಬರೋದು, ಮಲಿನತೆ ಬರುತ್ತೆ ಅಂದ್ರೆ ಎಲ್ಲಾ ಕಡೆಯಿಂದ ಹರ್ಕೊಂಡು ಬರುತ್ತೆ ಅನ್ನೋದು ನಿಮ್ಮ ಮಾತು. ಹಾಗಾದ್ರೆ ಈ ವಿಚಾರ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಆ ಮಾತು ಹೇಳಬೇಕಾದ್ರೂ ಗೊತ್ತಿರ್ಲಿಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಯಮುನಾ ನದಿ ನಾನ್ ಕ್ಲೀನ್ ಮಾಡಿದ್ರಿ ಅಂತ ಅನ್ನೋಂಥ ಟೈಮ್ನಲ್ಲಿ ಅವರು ಆ ಜವಾಬ್ದಾರಿನ ತಗೊಂಡು ಅವರು ಅದಕ್ಕೆ ಇನ್ನೂ ಕಮಿಟೆಡ್ ಇದ್ದಾರೆ. ಹಾಗಾದ್ರೆ ಅವ್ರು ಏನು ಪ್ರಯತ್ನ ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದಕ್ಕೆ ನಾನು ಅದನ್ನ 2 ಭಾಗವಾಗಿ ಸ್ಪ್ಲಿಟ್ ಮಾಡಿದೆ. ಒಂದು ಅಂದರೆ 3 ಭಾಗವಾಗಿ ಆ್ಯಕ್ಚುಲಿ. ಒಂದು ಬರ್ತಾ ಇರೋ ಕಲುಷಿತನೇ, ಇನ್ನೊಂದು ನಾನು ಅದನ್ನು ಇನ್ನೂ ಹೆಚ್ಚಿಗೆ ಕಲುಷಿತ ಮಾಡ್ತಾ ಇದ್ದೀನಿ, ಮೂರನೇದ್ದು ನಾನು ಅದನ್ನು ಇರೋದಕ್ಕಿಂತ ಕಮ್ಮಿ ಮಾಡಿ ಕ್ಲೀನ್ ಮಾಡೋಕ್ಕಾಗುತ್ತಾ ಅನ್ನೋದು. ಸೊ ಈಗ ನನ್ನ ಕೈಯಲ್ಲಿ ಏನಿದೆ, ಒಳಹರಿವು ಬಗ್ಗೆ ನನ್ನ ಕಡೆ ಕಂಟ್ರೋಲ್ ಇಲ್ಲ. ನಾನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ಬೋದು, ರಿಕ್ವೆಸ್ಟ್ ಮಾಡ್ಬೋದು. ಅದಕ್ಕೆ ಆಬ್ವಿಯಸ್ಲಿ ಅಗೇನ್ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಕೇಂದ್ರ ಸರ್ಕಾರ. ಆವಾಗ ಅಯ್ಯೋ ನೀವು ಕೇಂದ್ರ ಸರ್ಕಾರ ಬಟ್ ಮಾಡ್ತೀರಾ ಅಂತಾರೆ. ಯಾಕಂದ್ರೆ ಅದೇ ಒಂದೇ ನಮ್ಮ ಹತ್ರ ಪೇರೆಂಟ್ ಬಾಡಿ ಇರೋದು. ಈಗ 3-4 ರಾಜ್ಯಗಳು ಸೇರಿದಾಗ ಕೇಂದ್ರ ಸರ್ಕಾರ ಇರೋದು ಯಾಕೆ? ಆ ಫೆಡರಲ್ ಸ್ಟ್ರಕ್ಚರಲ್ಲಿ 3-4 ಜನರಿಗೆ ಸಮನ್ವಯವಾದಂಥ ಒಂದು ಕಾರ್ಯ ನಡೆಸ್ಕೊಂಡು ಹೋಗೋಕ್ಕೆ ಅಂತಲೇ ಕೇಂದ್ರ ಸರ್ಕಾರ ಇರೋದು. ಆ ಸಮನ್ವಯತೆ ತರಕ್ಕೆ ಆಗಲ್ಲ ಅಂದರೆ ಅದು ಅಲ್ಲಿರುವಂಥ ನಾಯಕತ್ವ ಮತ್ತು ಅಲ್ಲಿರುವಂಥ ಸರ್ಕಾರದ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಅದನ್ನು ಸೈಡಿಗೆ ಇಡೋಣ, ಯಾಕಂದರೆ ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಡೆಲ್ಲಿಯಲ್ಲಿ. ಸೊ ಅದನ್ನು ಸೈಡಿಗೆ ಇಟ್ಟು ನಾವು ಮಾಡ್ತಾ ಇರೋದು 2 ಕೆಲಸ ಇದೆ. ಒಂದನೇದ್ದು ಫಸ್ಟ್ ಸ್ಟೆಪ್ ನಾವು ತೊಗೊಂಡಿರೋದು, ನಮ್ಮಿಂದ ಫರ್ದರ್ ಕಲುಷಿತ ಆಗೋದು ಬೇಡ. ದೆಹಲಿಯಲ್ಲಿ ಯಾವ ರೀತಿಯಾದಂಥ ಕಲುಷಿತ ಆಗೋಕ್ಕೆ ಚಾನ್ಸ್ ಇದೆ? ಒಂದು ಸಿವರ್ ವಾಟರ್, ಅಂದರೆ ಈ ಡೊಮೆಸ್ಟಿಕ್ ಯೂಸಿಂದ ಏನು ಬಂದು ನದಿಗೆ ಸೇರುತ್ತೆ ಅದರಿಂದ ಆಗೋದು. ಇಂಡಸ್ಟ್ರಿಯಲ್ ವೇಸ್ಟು, ಇದರಿಂದ ನಾವು ಫರ್ದರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಪೊಲ್ಯೂಷನ್ಗೆ. ಸೊ ಆ್ಯಸ್ ಅ ಮೇಜರ್ ಸ್ಟೆಪ್ ತೊಗೊಂಡಿರೋದು ಅಲ್ಲೊಂದು 3-4 ನಾಲಾ ಇದ್ದಾವೆ ವೇರ್ ಆ ಸಿವರ್ ಬಂದು ಯಮುನಾ ನದಿಗೆ ಸೇರುತ್ತೆ. ಸೊ 3 ಕಡೆನೂ ನಾವು ಬಯೋ ಮ್ಯಾನೇಜ್ಡ್ ಸಾಲಿಡ್ ವೇಸ್ಟ್ ಟ್ರೀಟ್ಮೆಂಟು ಆಮೇಲೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ನಾವು ಅಲ್ಲಿ ಹಾಕಿದ್ದೀವಿ. ಆ್ಯಂಡ್ ಫರ್ದರ್ ಕಾಂಟ್ರಿಬ್ಯೂಷನ್ ಹ್ಯಾಸ್ ರೆಡ್ಯೂಸ್ಡ್ ಸಿಗ್ನಿಫಿಕೆಂಟ್ಲಿ, ಬಿಕಾಸ್ ಈಗ ನಾವು ಕಂಪ್ಲೀಟ್ಲಿ ಟ್ರೀಟೆಡ್ ವಾಟರ್ನ ಬಿಡ್ತಾ ಇದ್ದೀವಿ. ದೇರ್ ಇಸ್ 0% ಕಾಂಟ್ರಿಬ್ಯೂಷನ್ ಆಫ್ ಫರ್ದರ್ ಪೊಲ್ಯೂಷನ್ ಫ್ರಮ್ ಸಿವರ್. ಇಂಡಸ್ಟ್ರಿಯಲ್ ಆಗಿ ನೋಡೋದಾದರೆ ದೆಹಲಿಯಲ್ಲಿ ಇದ್ದಿದ್ದು ಒಂದೇ ಒಂದು ಪವರ್ ಪ್ಲಾಂಟ್, ಅದನ್ನು ನಾವು ಶಟ್ ಡೌನ್ ಮಾಡಿದ್ವಿ. ಬೋತ್ ಫಾರ್ ಬಿಕಾಸ್ ಏರ್ ಪೊಲ್ಯೂಷನ್ ಆಸ್ ವೆಲ್ ಆಸ್ ವಾಟರ್ ಪೊಲ್ಯೂಷನ್ ಅದರಿಂದ ಆಗ್ತಾ ಇತ್ತು ಅಂತ. ಆ್ಯಂಡ್ ಸ್ಟಿಲ್ 24 ಗಂಟೆಯಲ್ಲಿ ಕರೆಂಟ್ ಬರುತ್ತೆ, 1 ಮಿನಿಟ್ ಕರೆಂಟ್ ಹೋಗಲ್ಲ ಡೆಲ್ಲಿಯಲ್ಲಿ. ಅಕಸ್ಮಾತ್ ನಿಮ್ಮ ಮನೇಲಿ ಏನಾದ್ರು 1 ಗಂಟೆ ಕರೆಂಟ್ ಹೋದರೆ ಕರೆಂಟ್ ಕಂಪ್ನಿಯವರು ನಿಮಗೆ $100 ಪ್ರತಿ ಗಂಟೆ ಕೊಡಬೇಕಾಗುತ್ತೆ. ಈ ರೀತಿಯಾದಂಥ ವ್ಯವಸ್ಥೆ ನಾವು ಅಲ್ಲಿ ಇಟ್ಕೊಂಡಿದ್ದೀವಿ. ಈಗ 3ನೇ ಕೆಲಸ ಬರುತ್ತೆ, ಆಯ್ತಪ್ಪ ನಮ್ಮಿಂದ ಕಾಂಟ್ರಿಬ್ಯೂಷನ್ ನಾನು ಕಮ್ಮಿ ಮಾಡಿದ್ದೀನಿ, ಇದಿಷ್ಟು ಆಗಿರೋದು 5 ವರ್ಷದ ಕೆಲಸದಲ್ಲಿ. ಈಗ ನಾನು ಮಾಡಬೇಕಾಗಿರೋದೇನು, ಅವ್ರೇನೇ ಬಿಡಲಿ, ಇವರೇನೇ ತಗೊಳ್ಳಿ, ನನ್ನ ಕಡೆಯಿಂದ ನನ್ನ ಊರಲ್ಲಿ ಹರಿಯೋ ನೀರನ್ನ ನಾನು ಏನು ಮಾಡೋಕ್ಕಾಗುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಅ ಬಿಗ್ ಪ್ರಾಬ್ಲಮ್. ಬಿಕಾಸ್ ಆಯ್ತಪ್ಪ ಅಲ್ಲಿಂದ ಕ್ಲೀನ್ ಬರ್ತಾ ಇತ್ತು, ನೀನು ಸೇರಿಸ್ತಾ ಇದ್ದೆ, ಅದನ್ನು ತೆಗೆದುಬಿಡು, ಇಟ್ಸ್ ಅ ಈಸಿ ಥಿಂಗ್ ಬಿಕಾಸ್ ನಿಮಗೆ ಫುಲ್ ಕಂಟ್ರೋಲ್ ಇದೆ. ಈಗ ಅಲ್ಲಿಂದ ಬರೋದನ್ನು ಕ್ಲೀನ್ ಮಾಡು, ಇಲ್ಲಿದು ಕಂಟ್ರೋಲ್ ಮಾಡು, ಪ್ಲಸ್ ಯೂಸೇಬಲ್ ಮಾಡ್ಕೊ. ಇಟ್ಸ್ ನಾಟ್ ಅ ಈಸಿ ಪ್ರಾಬ್ಲಮ್. ಇದು ನದಿ ವಿಚಾರ ಮಾತಾಡ್ತಾ ಇದ್ದೀವಿ ನಾವು. ನಮ್ಮ ಮನೆಯಲ್ಲಿ ಬರುವಂಥ ನೀರನ್ನ ನಾವು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಎಷ್ಟೊಂದು ಹರಸಾಹಸ ಪಡಬೇಕಾಗತ್ತೆ. ಸೊ ಒಂದು ಸರ್ಕಾರ ಆ ಪ್ರಯತ್ನ ಮಾಡ್ತಾ ಇದೆ. ಇದರಲ್ಲಿ ನಮ್ದೊಂದೇ ಜವಾಬ್ದಾರಿನಾ? ಮಿಕ್ಕಿದವ್ರದ್ದು ಯಾರ್ದು ಕಾಂಟ್ರಿಬ್ಯೂಷನ್ ಇಲ್ವಾ? ಬರುತ್ತೆ ರೈಟ್. ನೀವು ಕೊಡಬೇಡಿ ಅಂದ್ರೂ ನಾವು ಮಾಡೋಕೆ ರೆಡಿ ಇದೀವಿ. ಅದು ಕೊಟ್ಟರೆ ಬೇಗ ಆಗುತ್ತೆ, ಕೊಡದೇ ಇದ್ರೆ ಪಾಲಿಟಿಕ್ಸ್ ಆಗುತ್ತೆ. ರೈಟ್. ಹಾಗಾದ್ರೆ ಇದ್ರ ಮಧ್ಯೆ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಅರವಿಂದ್ ಕೇಜ್ರಿವಾಲ್ ಅವರದ್ದು, ಹರಿಯಾಣ ಸರ್ಕಾರ ವಿಷ ಹಾಕಿದೆ ಯಮುನಾ ನದಿಗೆ ಅಂತ. ಅಂದ್ರೆ ಬರೇ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅದು? ಆ ಮಾತಿಗೆ ಬದ್ಧರಾಗಿಲ್ವಾ ಅರವಿಂದ್ ಕೇಜ್ರಿವಾಲ್ ಅವರು? ಅದು ನಿಜ ಅಲ್ವಾ? ಕಲುಷಿತ ಅಂದ್ರೆ ನೀರು ಕಲುಷಿತ ಆಗಿದೆ ಅಂದ್ರೆ ಏನು? ಕುಡಿಯಕ್ಕಾಗತ್ತಾ ಈಗ ನೀರ್ನ?
ನೀರು ನೀವು ಯಾವಾಗ ಕುಡಿಯಲ್ಲ? ಅದು ನಿಮ್ಗೆ ವಿಷ ಆಗಿ ಪರಿವರ್ತಿಸುತ್ತೆ ಅಂದಾಗ ತಾನೇ ಕುಡಿಯಲ್ಲ. ಏನು ತಪ್ಪಿದೆ ಅದರಲ್ಲಿ? ಆಗ್ತಾ ಇರೋದು ನಿಜ ಅಲ್ವಾ? ಅವ್ರು ನಾವು ಮಾಡ್ತಾ ಇಲ್ಲ ಅಂತ ಯಾರು ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ಕಾರ ಹಾಕ್ತಾ ಇದೆ ನಮ್ಮ ಹಿಮಾಚಲ ಪ್ರದೇಶದಿಂದ ಹರಿಯಾಣಕ್ಕೆ ಬರುತ್ತೆ, ಹರಿಯಾಣದಿಂದ ಡೆಲ್ಲಿಗೆ ಬರುತ್ತೆ. ನಾನು ಅದನ್ನು ಹೇಳಿದೆ, ನಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಇದರಲ್ಲಿ, ವೆದರ್ ಐ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಬ್ರಿಂಗ್ ಇಟ್ ಡೌನ್ ಆರ್ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಕಲುಷಿತ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಕಲುಷಿತ ಮಾಡ್ತಾ ಇದ್ದೀನಿ ಅಂದರೆ ನನ್ನಕ್ಕಿಂತ ಕೆಳಹರಿವು ಇರೋರಿಗೆ ನಾನು ವಿಷಾನೇ ತಾನೇ ಕೊಡ್ತಾ ಇರೋದು. ಅಂದ್ರೆ ನಿಮ್ಮ ಇಷ್ಟೆಲ್ಲ ಪ್ರಯತ್ನಗಳ ಹೊರತಾಗಿ ನೀವು ಹೇಳಿದ್ರಿ ಏನೆಲ್ಲ ಪ್ಲಾನ್ಗಳನ್ನ ಅಥವಾ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತು ದೆಹಲಿಯ ಸರ್ಕಾರ ಅಂತ ಹೇಳಿ, ಅಷ್ಟೆಲ್ಲ ತಗೊಂಡ್ರು ಕೂಡ ನಿಮ್ಮ ವ್ಯಾಪ್ತಿಯಲ್ಲಿ ಹರಿಯುವಂತಹ ಯಮುನಾ ನದಿಯ ನೀರನ್ನ ಶುದ್ಧಗೊಳಿಸೋಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ ಅನ್ನೋದು ಫೈನಲ್ ರಿಸಲ್ಟ್ ಅಲ್ವಾ? ಸದ್ಯಕ್ಕೆ ನನ್ನಿಂದ ಆಗಿರೋದು, ನನ್ನಿಂದ ಫರ್ದರ್ ಕಾಂಟ್ರಿಬ್ಯೂಷನ್ ಆಗ್ತಾ ಇಲ್ಲ. ಈಗ ಅದನ್ನ ನಾವು ಇನ್ನು ಕೆಳಗೆ ಹೇಗೆ ತರಕಾಗುತ್ತೆ ಅನ್ನೋದ್ರ ಮೇಲೆ ಕೆಲಸ ಮಾಡ್ತೀವಿ. ಯಾಕಂದ್ರೆ ಅದರಲ್ಲೂ ನನ್ನ ಜವಾಬ್ದಾರಿ ಇದೆ. ನನ್ನ ಕ್ಷೇತ್ರದಲ್ಲಿ ಹರಿದು ಹೋಗುವ ನೀರಿಗೆ ನಾನು ಏನಾದ್ರು ಮಾಡಿ ಅದನ್ನ ಇನ್ನ ಅದರಲ್ಲಿರುವಂಥ ಕಲುಷಿತ ವ್ಯವಸ್ಥೆನ ಕಮ್ಮಿ ಮಾಡಕ್ಕೆ ಸಾಧ್ಯ ಇದೆಯಾ? ಇದೆ. ಆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಈ ಪ್ರಯತ್ನ ಅದು ಎಲ್ಲೆಲ್ಲಿ ಹರಿತಾ ಇದೆಯೋ ಆ ರಾಜ್ಯದ ಎಲ್ಲ ಸರ್ಕಾರಗಳು ಮಾಡ್ಬೋದು. ಮಾಡಿದ್ರೆ ಈ ಕೆಲಸ ತೀವ್ರವಾಗುತ್ತೆ. ರೈಟ್. ಬಸವರಾಜ್ ಸರ್, ಸಮಯ ಹೇಳಿ ಸರ್. ಅವರ ಅವ್ರೇನು ಅನ್ಕೊಂಡಿದ್ರು, ನಾವು ಇದಕ್ಕೆ ಇದೇ ಥರ ನಾವು ಹೇಳ್ಕೊಂಡು ಫ್ರೀ ಬೀಸ್ ಕೊಟ್ಟು ಜನಗಳನ್ನ ಯಾಮಾರಿಸಿ ನಮಗೆ ಇದು ಮಾಡ್ಬೋದು ಅಂತೇಳಿ ಅವ್ರು ಅಂದ್ಕೊಂಡಿದ್ರು. ಬಟ್ ಎಲ್ಲೋ ಒಂದು ಕಡೆ ನೋಡಿ, ನೀವು ಇಲ್ಲಿ ಏನು ಬರ್ತಾ ಇದೆ, ಫ್ರೀ ಬೀಸ್ ವಿಚಾರಕ್ಕೆ ಬರೋಣ. ಸದ್ಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಮಯ 10:26 ಅಂದ್ರೆ ಬಸವರಾಜ್ ಅವರು ಹೇಳಿದಂತಹ ಸಮಯ ಹತ್ರ ಬಂದಿದ್ದೀವಿ. ಸದ್ಯದ ಟ್ರೆಂಡ್ ನ ನೋಡ್ತಾ ಇದ್ರಿ. ಆಮ್ ಆದ್ಮಿ ಪಕ್ಷ 28 ಕ್ಷೇತ್ರ, ಬಿಜೆಪಿ 42 ಕ್ಷೇತ್ರದಲ್ಲಿ ಮುನ್ನಡೆ. ಹಾಗಾಗಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಕಾಣಿಸ್ತಾ ಇದೆ ದೆಹಲಿನಲ್ಲಿ. ಬ್ಯಾಂಡ್ ಬಜಾ ಬಾರಾತ್ ಅಂತ ಹೇಳಿ ಬಹಳ ಸಂಭ್ರಮದಲ್ಲಿ ಕುಣಿತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು, ಬಹಳ ಖುಷಿಯಲ್ಲಿದ್ದಾರೆ. 27 ವರ್ಷಗಳ ಬಳಿಕ ಮತ್ತೆ ಬಿಜೆಪಿ ದೆಹಲಿಯ ಗದ್ದುಗೆಯನ್ನ ಏರುವಂತಹ ಉತ್ಸಾಹ ಕಾರ್ಯಕರ್ತರಲ್ಲಿ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.